ನಮಸ್ಕಾರ ವೀಕ್ಷಕರೇ, CS ಫ್ಯಾಷನ್ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಡೌಟ್ ಕ್ಲಾರಿಫಿಕೇಷನ್ ಸೆಷನ್ನ ಮಾಡ್ತಾ ಇರೋದು. ನೀವು ಸಹ ಆರಿ ವರ್ಕ್ ಕಲಿತಾ ಇದ್ದೀರಾ, ತುಂಬ ಖುಷಿಯಾಗುತ್ತೆ. ಕಮೆಂಟಲ್ಲಿ ಕೇಳಿರೋದನ್ನು ನಾನು ಈಗ ಈ ಡೌಟ್ನ ಕ್ಲಾರಿಫಿಕೇಷನ್ ಮಾಡ್ತೀನಿ. ಫಸ್ಟು, ಆರಿ ಡಿಸೈನ್ ಮಾಡಲು ಯಾವ ಸೂಜಿ ಉಪಯೋಗಿಸುತ್ತಾರೆ ಅಂತ ಕೇಳಿದ್ದೀರಾ. ಇದಕ್ಕೆ ನಿಮಗೆ ಮೆಟೀರಿಯಲ್ ಅಂಗಡಿಯಲ್ಲಿ ಆರಿ ವರ್ಕ್ ನೀಡಲ್ ಕೊಡಿ ಅಂತ ಕೇಳಿ ಅವರು ಈ ರೀತಿ ನೀಡಲ್ ಕೊಡ್ತಾರೆ. ಅಂದರೆ ಇದು ಅಷ್ಟು ಗೇಜ್ ಇರೋದಿಲ್ಲ. ನೋಡಿ, ಮೂತಿ ಈ ರೀತಿ ಬರುತ್ತೆ. ಇಲ್ಲಿ ಪೇಪರ್ ಮೇಲೆ ಇಟ್ಟು ತೋರಿಸ್ತೀನಿ ನೋಡಿ, ಕ್ಲೀನಾಗಿ ಕಾಣಿಸುತ್ತೆ. ಕಾಣಿಸ್ತಾ ಇದೆಯಾ? ಈ ರೀತಿ ಇರುತ್ತೆ. ಇದು ಅಷ್ಟು ಗೇಜ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಹೇಳೋದು ಅಂದರೆ, ನೀವು ಇರೋ ಹತ್ರ ಹೋಲ್ಸೇಲ್ ಶಾಪ್ಸ್, ಬರೀ ಆರಿ ವರ್ಕ್ ಮೆಟೀರಿಯಲ್ಲು ಹೋಲ್ಸೇಲ್ ಶಾಪ್ಸ್ ಇರುತ್ತೆ ನೋಡಿ, ಅಲ್ಲಿ ಆರಿ ವರ್ಕ್ ನೀಡಲ್ಸ್ನ ಕೊಡಿ ಅಂತ ಕೇಳಿ. ಅದು ಈ ರೀತಿ ಐರನ್ ಟೈಪಲ್ಲಿ ಇರುತ್ತೆ. ಸೆಟ್ ಕೊಡ್ತಾರೆ, 5 ಥರ ನೀಡಲ್ಸು ಇದು ಸೆಟ್ ಬರುತ್ತೆ. ಆ ಸೆಟ್ಟಲ್ಲಿ ನೀವು ತಗೊಳ್ಳಿ. ಅಂದರೆ ಗೇಜು ನಿಮಗೆ ತಗೊಂಡಾಗ ಗೊತ್ತಾಗುತ್ತಲ್ವ, ಗೇಜ್ ನೋಡಿ ತಗೊಳ್ಳಿ. ಯಾಕೆಂದರೆ ಇದು ಸಣ್ಣದಾಗಿ ಬರುತ್ತೆ, ಸೂಕ್ಷ್ಮವಾಗಿರುತ್ತೆ. ಇದು ಸಿಂಗಲ್ ನೀಡಲ್ ಕೊಡ್ತಾರಲ್ವ, ಇದು ಅಷ್ಟು ಗೇಜ್ ಇರೋದಿಲ್ಲ, ಅಷ್ಟು ಚೆನ್ನಾಗೂ ಇರೋದಿಲ್ಲ. ಇದು ನಾನು ಇದನ್ನು ಫಸ್ಟ್ ಟೈಮು ತೊಗೊಂಡಿದ್ದು. ಇದರಲ್ಲಿ ವರ್ಕ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಇದು ಪೂರ್ತಿಯಾಗಿ ಬೆಂಡ್ ಆಗ್ತಾ ಇತ್ತು ಸ್ಟಾರ್ಟಿಂಗಲ್ಲಿ. ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡೋದಿಲ್ಲ. ನಾನು ಯೂಸ್ ಮಾಡೋದು ಈ ರೀತಿ ನೀಡಲಲ್ಲಿ ಮಾಡೋದಕ್ಕಿಂತ ಅದು ಸೆಟ್ಟಲ್ಲಿ ನಿಮಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದನ್ನು ತಗೊಂಡು ನೀವು ಯೂಸ್ ಮಾಡಿ. ಈ ರೀತಿ ಸಿಂಗಲಲ್ಲಿ ತಗೋಬೇಡಿ. ನಾನು ಯೂಸ್ ಮಾಡೋದು ತುಲಿಪ್ ಕಂಪ್ನಿದು 0.5 mm ನೀಡಲ್ನ ನಾನು ಯೂಸ್ ಮಾಡ್ತೀನಿ. ಇದು ಮೂತಿ ಸ್ವಲ್ಪ ಸಣ್ಣದಾಗಿರುತ್ತೆ. ಇಲ್ಲಿ ಇಟ್ಟು ತೋರಿಸ್ತೀನಿ ನೋಡಿ, ಈ ರೀತಿ ಇರುತ್ತೆ. ಇದು ನಿಮಗೆ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿ ಸಿಗುತ್ತೆ. ನಿಮ್ಗೇನಪ್ಪ ಅಂದರೆ ಇದು ಸ್ವಲ್ಪ ಫ್ಲ್ಯಾಟ್ ಇರುತ್ತಲ್ವ, ಅದಕ್ಕೋಸ್ಕರ ಯಾವುದಾದ್ರೂ ಈ ರೀತಿ ಖಾಲಿ ಪೆನ್ ಇರುತ್ತಲ್ವ, ಪೆನ್ನಲ್ಲಿ ಈ ರೀತಿ ಇದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಆಗ ನಿಮಗೆ ಆರಾಮಾಗಿ ಬರುತ್ತೆ. ನೋಡಿ, ಈಗ ಇದು ಅಲುಗಾಡೋದಿಲ್ಲ. ಕೈನ ನಾವು ರೌಂಡಲ್ಲಿ ಈ ರೀತಿ ತಿರುಗಿಸ್ಬೋದು. ಹಾಗೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡಿ ಚೈನ್ ಸ್ಟಿಚ್ ಹಾಕಿದ್ರೆ ಕಟ್ ಆಗ್ತಾ ಇದೆ ಯಾಕೆ ಅಂತ ಕೇಳಿದ್ದೀರಾ. ಮತ್ತು ರಿಂಗ್ ಅಲುಗಾಡುತ್ತೆ ಅಂತಲೂ ಕೇಳಿದ್ದೀರಾ, ಬ್ಯಾಲೆನ್ಸ್ ಯಾವ ರೀತಿ ಮಾಡಬೇಕು ಅಂತ. ಇದು ಸಹ ಅದೇ ಒಂದೇ ಇದೆ, ಸಿಲ್ಕ್ ದಾರದಲ್ಲಿ ವರ್ಕ್ ಮಾಡಲು ಆಗ್ತಾ ಇಲ್ಲ ಅಂತ ಕೇಳಿದ್ದೀರಾ. ಈ ರೀತಿ ಸಿಲ್ಕ್ ಥ್ರೆಡ್ನ 2 ತಗೊಳ್ಳಿ. ನಾವು ಚೈನ್ ಸ್ಟಿಚ್ಚು ವರ್ಕ್ ಮಾಡೋವಾಗ ಡಬಲ್ ಲೇಯರ್ನೇ ನಮಗೆ ಬೇಕಾಗಿರೋದು. ಇದನ್ನು ಎಡ್ಜಲ್ಲಿ ಚೆನ್ನಾಗಿ ನಾಟ್ ಹಾಕ್ಕೋಬೇಕು. ದಪ್ಪ ಇದ್ರೂ ಪರವಾಗಿಲ್ಲ, ಈ ರೀತಿ ನಾಟ್ ಹಾಕ್ಕೊಳ್ಳಿ. ಸೂಜಿಯ ನೀಡಲ್ ಇರುತ್ತಲ್ವ, ಇದನ್ನು ನಮಗೆ ಈ ರೀತಿ ಕಾಣಿಸ್ಬೇಕು, ಆ ರೀತಿ ಮುಂದೆ ಇಟ್ಕೊಳ್ಳಿ. ದಾರನ ಮೇಲೆ ತಗೊಂಡು ಹಿಂದೆ ಒಂದು ಚಿಕ್ಕದಾಗಿ ಸ್ಟಿಚ್ ಹಾಕ್ಕೋಬೇಕು. ಇದು ಆಗ ನಾಟ್ ಕೂರುತ್ತೆ. ನೀವೇನು ಮಾಡ್ತಾ ಇದ್ದೀರಾ ಅಂದರೆ, ಸೂಜಿನ ನೋಡಿ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಳ್ಳಿ. ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ದಾರಾನ ಎಳ್ಕೊಳ್ಳಿ.
ನೀಡಲಿಂದ ಸೂಜಿನ ಸ್ಟ್ರೈಟಾಗಿ ಇಟ್ಕೊಳ್ಳಿ. ಸ್ಟಾರ್ಟಿಂಗ್ ಕಲಿಯೋವಾಗ ಸ್ಟ್ರೈಟಾಗಿ ಇಟ್ಕೊಂಡು ನಿಮ್ಮ ಹತ್ರ ತಿರುಗಿಸ್ಕೊಳ್ಳಿ. ದಾರನ ಅದರಲ್ಲಿ ಸೇರಿಸ್ಕೊಂಡು ಮೇಲೆ ತಗೊಳ್ಳಿ. ನೀಡಲಿದೆಯಲ್ವ, ಜಾಸ್ತಿ ಜೋರಾಗಿ ಎಳಿಬಾರ್ದು, ಸಿಲ್ಕ್ ಥ್ರೆಡ್ ಕಟ್ಟಾಗುತ್ತೆ. ದಾರನೂ ಸಹ ಕೆಳಗಡೆಯಿಂದ ನೀವು ಜೋರಾಗಿ ಟೈಟಾಗಿ ಇಟ್ಕೋಬಾರ್ದು. ಎರಡೂ ಕೈ ಸಹ ಮೇಲೆ ನಾವು ಸೂಜಿಯಿಂದ ದಾರನ ಎಳ್ಕೊಳ್ತೀವಲ್ಲ ಅದು ಸಹ ಫ್ರೀ ಆಗಿರಬೇಕು. ಕೆಳಗಡೆ ನಾವು ದಾರನ ಇಟ್ಕೊಂಡಿರ್ತೀವಲ್ಲ ಅದನ್ನು ಸಹ ನಾವು ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಟೈಟಾಗಿ ಎಳೆಯೋದು, ಲೂಸ್ ಮಾಡಿದ್ರೆ ನಿಮಗೆ ಥ್ರೆಡ್ ಮೇಲೆ ಬರೋದಿಲ್ಲ. ಟೈಟಾಗಿ ಇಟ್ಕೊಂಡ್ರೆ ದಾರ ಕಟ್ಟಾಗುತ್ತೆ. ಅದಕ್ಕೋಸ್ಕರ ನೀವು ಎರಡೂ ಕೈನ ಸಹ ಫ್ರೀಯಾಗಿ ಆರಾಮ್ಸೆ ಮಾಡಿ ಅಷ್ಟೇ. ನೋಡಿ ಈ ರೀತಿ ಸ್ಟಾರ್ಟಿಂಗ್ ನೀವು ಇಷ್ಟೇ ಸ್ಟಿಚ್ ಹಾಕಿ ಪರವಾಗಿಲ್ಲ. ಒಂದು 2-3 ಸ್ಟಿಚ್ ಹಾಕಿದ್ರೂ ನಿಧಾನವಾಗಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಆಗ ನಿಮಗೆ ನೀಟಾಗಿ ಬರುತ್ತೆ. ಈ ದಾರದ ಜೊತೆ ಬಟ್ಟೆ ಸಹ ಬರುತ್ತೆ ಅಂತ ಒಂದು ಸಲ ಕೇಳಿದ್ರಿ, ಅದನ್ನು ಸಹ ಕ್ಲಾರಿಫಿಕೇಷನ್ ಮಾಡ್ತೀನಿ. ಬಟ್ಟೆ ಯಾಕೆ ಬರುತ್ತೆ ಅಂದರೆ, ನಾವು ರಿಂಗ್ಗೆ ಬಟ್ಟೆನ ಟೈಟಾಗಿ ಕೂರಿಸಿರೋದಿಲ್ಲ, ಲೂಸ್ ಇರುತ್ತೆ. ಅದು ಲೂಸ್ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ನೀಡಲಲ್ಲಿ ಬರೀ ಥ್ರೆಡ್ ಮಾತ್ರ ಬರೋಲ್ಲ, ಬಟ್ಟೆನೂ ಮೇಲೆ ಬರುತ್ತೆ. ಇಲ್ಲ ಅಂದರೆ ಬಟ್ಟೆ ಕ್ವಾಲಿಟಿ ಚೆನ್ನಾಗಿರೋದಿಲ್ಲ. ಬಟ್ಟೆ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಬಟ್ಟೆಯ ಎಳೆ ದಾರದ ಜೊತೆ ಬರುತ್ತೆ ಮೇಲೆ. ನಿಮಗೆ ಇದು ಅರ್ಥ ಆಗಿದೆಯಾ? ಕ್ಲಾರಿಫಿಕೇಷನ್ ಆಯಿತಾ? ನೋಡಿ ಈ ರೀತಿ ನಿಧಾನವಾಗಿ ಎಳಿಬಾರ್ದು ಜೋರಾಗಿ, ಸುಮ್ಮನೆ ಈ ರೀತಿ ಆಗ್ತಾ ಬರಬೇಕು. ಆಗ ನಿಮಗೆ ದಾರ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ. ಇಲ್ಲ ಅಂದರೆ ನೀವು ಮಿಷಿನ್ ಥ್ರೆಡ್ ಇರುತ್ತಲ್ವ, ಮಿಷಿನ್ ಥ್ರೆಡ್ಡಲ್ಲಿ ಫಸ್ಟು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಸಿಲ್ಕ್ ಥ್ರೆಡ್ಡಲ್ಲಿ ಹಾಕಿ. ನೋಡಿ ಈ ರೀತಿ ಬರುತ್ತೆ. ಒಬ್ಬೊಬ್ಬರು ಸೂಜಿನ ಇಲ್ಲಿ ಇಟ್ಕೊಳ್ತಾರೆ, ಆ ರೀತಿ ಎಲ್ಲ ಇಟ್ಕೋಬೇಡಿ, ಈ ರೀತಿ ಇಟ್ಕೊಳ್ಳಿ. ಈ ಬೆರಳು ಇಲ್ಲಿರಬೇಕು, ಈ 4 ಬೆರಳು ಇಲ್ಲಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ನೋಡಿ ಈಗ ಸ್ಟ್ರೈಟಾಗಿ ಈ ರೀತಿ ಸೂಜಿನ ಚುಚ್ಚಿ ದಾರನ ಈ ರೀತಿ ಮೇಲೆ ತಗೊಳ್ಳೋದು. ಈ ರೀತಿ ಮಾಡಿದ್ರೆ ನಿಮಗೆ ದಾರ ಯಾವುದೇ ಕಾರಣಕ್ಕೂ ಕಟ್ಟಾಗೋದಿಲ್ಲ. ಆದಷ್ಟು ನೀವು ಸಿಲ್ಕ್ ಥ್ರೆಡ್ಡಲ್ಲಿ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ, ಅದಾಗದೇ ಬರುತ್ತೆ. ನೋಡಿ ಈ ರೀತಿ ನೀವು ಕ್ಲಾತ್ನ ರಿಂಗಲ್ಲಿ ಸೆಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ನಿಮ್ಮ ಹತ್ರ ಸ್ಟ್ಯಾಂಡ್ ಇಲ್ಲ, ಬರೀ ರಿಂಗ್ ಮಾತ್ರ ಇದೆ ಅಂದರೆ ಈ ರೀತಿ ಯಾವುದಾದ್ರೂ ಮನೆಯಲ್ಲಿ ಮಂಚ ಇರುತ್ತಲ್ವ, ಮಂಚದ ಮೇಲೆ ಇಲ್ಲ ಇದು ಕಾಟ್ ಆಗಲಿ ಸೋಫಾ ಆಗಲಿ ಯಾವುದಾದ್ರೂ ಆಗಲಿ ನಿಮಗೆ ಸ್ಟ್ರೈಟಲ್ಲಿ ಕೂತ್ಕೊಂಡಾಗ ಕರೆಕ್ಟಾಗಿ ಇರಬೇಕು. ಅಲ್ಲಿ ಈ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ನಿಮಗೆ ಎದೆ ಹತ್ರ ಇಲ್ಲಿ ತಾಕಬೇಕು ಸ್ಟ್ಯಾಂಡು. ಈ ರೀತಿ ಇಟ್ಕೊಳ್ಳಿ. ನಿಮಗೆ ಈ ರೀತಿ ತಾಕಬೇಕು. ಹಾಗೆ ಈ ರೀತಿ ಗ್ರಿಪ್ಪಲ್ಲಿ ಇಟ್ಕೊಂಡು ನೋಡಿ ಆರಾಮಾಗಿ ವರ್ಕ್ನ ಮಾಡ್ಬೋದು. ರಿಂಗು ಸ್ವಲ್ಪನೂ ಅಲುಗಾಡೋದಿಲ್ಲ. ಹಾಗೆ ನೀವು ಸ್ಟ್ರೈಟಾಗೂ ಸಹ ಕೂರ್ಬೋದು, ಬಗ್ಗಿ ಕೂರೋದು ಆ ರೀತಿ ಎಲ್ಲ ಆಗೋದಿಲ್ಲ. ಆಗ ನಿಮಗೂ ಸಹ ಯಾವುದೇ ಪ್ರಾಬ್ಲಮ್ ಆಗೋಲ್ಲ. ಈ ರೀತಿ ಸ್ಟ್ರೈಟಾಗಿ ಕೂತ್ಕೊಂಡು ವರ್ಕ್ನ ನಾವು ಆರಾಮಾಗಿ ಮಾಡ್ತಾ ಹೋಗ್ಬೋದು. ನಾನು ಈ ರೀತಿ ಸ್ಟ್ಯಾಂಡ್ನ ಯೂಸ್ ಮಾಡ್ತೀನಿ. ಇದು ನನಗೆ 450 ಬಿತ್ತು. ಇದರಲ್ಲಿ ಬ್ಲ್ಯಾಕ್ ಕಲರಲ್ಲೂ ಸಿಗುತ್ತೆ, ಅದು ಗೇಜು ಸ್ವಲ್ಪ ಕಮ್ಮಿ ಇರುತ್ತೆ. ಇದು ಸ್ವಲ್ಪ ಗೇಜು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಇದು ಸಪೋರ್ಟಿಗಿರುತ್ತಲ್ವ ಕಂಬಿ, ಇದು ಸ್ಟ್ರೈಟಾಗಿ ಇದ್ದಾಗ ನಾವು ವರ್ಕ್ ಮಾಡುವಾಗ ಪ್ರೆಷರ್ಗೆ ಸ್ವಲ್ಪ ಕ್ರಾಸ್ ಆಗುತ್ತೆ ಅಂತ ಈ ರೀತಿ ನಾನು ಥ್ರೆಡ್ನ ಸುತ್ತಿದ್ದೀನಿ. ಆಗ ಇದಕ್ಕೇನು ಇದಾಗೋದಿಲ್ಲ.
ಈ ರೀತಿ ಸ್ಟ್ಯಾಂಡ್ನ ನೀವು ತೊಗೋಬೋದು. ನಿಮಗೆ ವರ್ಕ್ ಮಾಡೋ ಇಷ್ಟ ಇದ್ದು ನೀವು ವರ್ಕ್ನ ಮಾಡ್ತೀವಿ ಕಂಟಿನ್ಯೂ ಅಂತ ಇದ್ದರೆ ನೀವು ಈ ರೀತಿ ಸ್ಟ್ಯಾಂಡ್ನ ತೊಗೊಳ್ಳಿ. ಇಲ್ಲಾಂದರೆ ಸುಮ್ಮನೆ ಇನ್ವೆಸ್ಟ್ ಮಾಡಿ ವೇಸ್ಟ್ ಆಗುತ್ತೆ. ಈ ರೀತಿ ಸ್ಟ್ಯಾಂಡ್ ಇದ್ದರೆ ನೀವು ಆರಾಮಾಗಿ ಆರಿ ವರ್ಕ್ನ ಮಾಡ್ಬೋದು. ಹಾಗೆ ಈ ಸ್ಟ್ಯಾಂಡಲ್ಲಿ ರಿಂಗ್ನ ಯಾವ ರೀತಿ ನಾವು ಫಿಕ್ಸ್ ಮಾಡಬೇಕು ಅನ್ನೋದನ್ನು ಸಹ ತೋರಿಸ್ತೀನಿ. ಇಲ್ಲಿ ನಾಟ್ ಇದೆಯಲ್ವಾ, ಇದು ನಮಗೆ ಎಷ್ಟು ಬೇಕೋ ಅಷ್ಟು ಫ್ರೀ ಮಾಡ್ಕೋಬೋದು, ಹಾಗೆ ಟೈಟು ಮಾಡ್ಕೋಬೋದು. ಇದರಲ್ಲಿ ನಮಗೆ ರಿಂಗಲ್ಲಿ ಈ ರೀತಿ ನಾಟ್ ಇರುತ್ತಲ್ವ, ನೆಟ್ಟು, ಈ ನೆಟ್ಟು ಹಾಗೆ ಈ ಸ್ಟ್ಯಾಂಡ್ ನೆಟ್ಟು ಎರಡು ಒಂದೇ ಕಡೆ ಬರಬೇಕು. ಈ ರೀತಿ ಬರಬೇಕು. ಆ ರೀತಿ ಫಿಕ್ಸ್ ಮಾಡಿಕೊಂಡ್ರೆ ನಿಮಗೆ ವರ್ಕ್ ಮಾಡೋವಾಗ ಪ್ರಾಬ್ಲಮ್ ಬರೋದಿಲ್ಲ. ಇದು ಯಾಕೆ ಈ ರೀತಿ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ಸ್ಟ್ಯಾಂಡು ಫಿಕ್ಸ್ ಆಗೋದನ್ನು ತೋರಿಸ್ಬೇಕು. ನೋಡಿ, ಈ ರೀತಿ ಪ್ರೆಸ್ ಮಾಡಿದ್ರೆ ನೀಟಾಗಿ ಸ್ಟ್ಯಾಂಡಲ್ಲಿ ರಿಂಗು ಫಿಕ್ಸ್ ಆಗುತ್ತೆ. ಆಗ ಆರಾಮಾಗಿ ನೀವು ವರ್ಕ್ನ ಮಾಡ್ಬೋದು. ಇಲ್ಲಿದೆ ಸ್ಟ್ಯಾಂಡ್ನ ನೆಟ್ ಇದೆಯಲ್ವ, ಅದು ಇಲ್ಲಿದೆ. ಹಾಗೆ ರಿಂಗ್ನ ನೆಟ್ಟು ಸಹ ಇಲ್ಲಿ ಕರೆಕ್ಟಾಗಿ ಬಂದಿದೆ. ಈ ರೀತಿ ಫಿಕ್ಸ್ ಆದರೆ ಒಂದ್ಸಲ ಫಿಕ್ಸ್ ಮಾಡಿಕೊಂಡ್ರೆ ನೀವು ವರ್ಕ್ನ ಪೂರ್ತಿ ಆಗೋವರೆಗೂ ಆರಾಮಾಗಿ ವರ್ಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಪಾಟ್ ನೆಕ್ನ ಮಾರ್ಕಿಂಗು ಮಾಡೋದನ್ನು ತೋರಿಸಿ ಹೇಳ್ಕೊಡಿ ಅಂತ ಕೇಳಿದ್ರಿ. ಇದನ್ನು ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಪಾಟ್ ನೆಕ್ಕು ಅದು ಮೆಜರ್ಮೆಂಟಲ್ಲಿ ಯಾವ ರೀತಿ ನಾವು ನೀಟಾಗಿ ಸ್ಕೆಚ್ ಮಾಡಿಕೊಂಡು ಡ್ರಾಯಿಂಗ್ ಯಾವ ರೀತಿ ಮಾಡಬೇಕು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ಹೇಳ್ತೀನಿ. ನಿಮ್ಮ ಡೌಟ್ ಎಲ್ಲ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೀವು ಸಹ ಆರಿ ವರ್ಕ್ನ ಕಲಿತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ನೀವು ಇದನ್ನು ಪ್ರೊಫೆಷ್ನಲ್ ಆಗಿ ಇನ್ನೂ ಚೆನ್ನಾಗಿ ಕಲಿಬೇಕು ಅಂದರೆ ಈ ಕೂಡಲೇ CS ಫ್ಯಾಷನ್ ಕ್ರಿಯೇಷನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದರ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪುತ್ತೆ. ನಿಮಗೆ ಇನ್ನೂ ಹೆಚ್ಚಾಗಿ ಯಾವುದೇ ಡೌಟ್ ಇದ್ರೂ ಚಿಕ್ಕ ಚಿಕ್ಕ ಕ್ಲಾರಿಫಿಕೇಷನ್ನು ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು.